20ನೇ ಪ್ರಶ್ನೆ. ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಜರುಗಿತು. ಸಮರ್ಥಿಸಿ. ಭಾರತವು 1986ರಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆಯನ್ನ ಹುಟ್ಟುಹಾಕಿದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಜರುಗುವುದಕ್ಕೆ ಸಾಧ್ಯವಾಗುತ್ತೆ. ಜೈವಿಕ ತಂತ್ರಜ್ಞಾನ ಅಂದ್ರೇನು? ಬಯೋಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ, ಅದೇ ಜೈವಿಕ ತಂತ್ರಜ್ಞಾನ. ಸೊ ಇದರಿಂದ ಏನಾಯ್ತು? ಸಸ್ಯ ಪ್ರಾಣಿಗಳ ಕಸಿ ಮಾಡುವಿಕೆ ಇಂದ ಹೊಸ ಹೊಸ ಬೀಜಗಳು, ಔಷಧ, ರಸಗೊಬ್ಬರಗಳ ಉತ್ಪಾದನೆಗೆ ಸಹಾಯಕವಾಯಿತು. ಈಗ ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳು, ಹೊಸ ಹೊಸ ರೀತಿಯ ಸಸ್ಯಗಳು, ಪ್ರಾಣಿಗಳ ಕಸಿ ಮಾಡುವಿಕೆ ಇದರಿಂದಾಗಿ ಜರುಗಿತು. ಎರಡನೇದಾಗಿ ಸಾವಯವ ಗೊಬ್ಬರಗಳ ಬಳಕೆಯಿಂದ. ಸಾವಯವ ಅಂತಂದ್ರೇನು ಮಕ್ಕಳೇ? ಆರ್ಗ್ಯಾನಿಕ್ ಫರ್ಟಿಲೈಸೇಷನ್. ಸಾವಯವ ಗೊಬ್ಬರಗಳ ಬಳಕೆಯಿಂದ ಸೋಯಾ, ಅವರೆ, ಮೆಕ್ಕೆಜೋಳ, ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳ ಅಭಿವೃದ್ಧಿಗೆ ಇದು ಕಾರಣವಾಗುತ್ತೆ. ಬಯೋಟೆಕ್ನಾಲಜಿ ಅನ್ನುವಂಥದ್ದು. ಮೂರನೆಯದಾಗಿ ಸಸ್ಯ ಜೈವಿಕ ತಂತ್ರಜ್ಞಾನ, ಪರಿಸರ, ಜೈವಿಕ ವೈವಿಧ್ಯತೆ, ಬಯೋಡೈವರ್ಸಿಟಿ, ವೈದ್ಯಕೀಯ ಜೈವಿಕ ತಂತ್ರಜ್ಞಾನ. ಈಗ ಹಲವಾರು ರೋಗಗಳ ಗುಣಪಡಿಸುವಿಕೆಯಲ್ಲಿ ಜೈವಿಕ ತಂತ್ರಜ್ಞಾನವನ್ನ ಬಳಸಲಾಗತ್ತೆ. ನೀವು ಕೇಳಿರ್ತೀರಾ, ಕೀಮೋಥೆರಪಿ ಇರ್ಬೋದು, ಅಥವಾ ಹಾರ್ಮೋನ್ ಥೆರಪಿ, ಜೆನೆಟಿಕ್ ಥೆರಪಿ, ಇವೆಲ್ಲ ಏನು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದವು. ಸೊ ಈ ತಂತ್ರಜ್ಞಾನಗಳನ್ನ ವೈದ್ಯಕೀಯ ಜೈವಿಕ ತಂತ್ರಜ್ಞಾನದಲ್ಲೂ ಬಳಸಲಾಗತ್ತೆ. ಈ ರೀತಿಯಾಗಿ ಜೈವಿಕ ತಂತ್ರಜ್ಞಾನದಿಂದ ಕ್ಷೇತ್ರದಲ್ಲಿ ದೊಡ್ಡ ಒಂದು ಕ್ರಾಂತಿಯ ಜರುಗೋದಿಕ್ಕೆ ಸಾಧ್ಯ ಆಯ್ತು.